ಇನ್ನು ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೆ ಕೊನೆ ಯಾವಾಗ ಅನ್ನೋ ಪ್ರಶ್ನೆಗೆ ಇನ್ನು ಅವರಲ್ಲೇ ಉತ್ತರ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಈಗಾಗಲೇ ದೆಹಲಿ ಅಂಗಳಕ್ಕೂ ಕೂಡ ಹೋಗಿದೆ. ವರಿಷ್ಠರನ್ನ ಭೇಟಿ ಮಾಡಲಿಕ್ಕೆ ವಿಜಯೇಂದ್ರ ಅವರು ಮುಂದಾಗಿದ್ದಾರೆ. ಈ ಮಧ್ಯೆ ಸಿಟಿ ರವಿ ಅವರು ಒಂದು ರೀತಿಯ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತನಾಡಿದ್ದಾರೆ. ನಿಮ್ಮ ಪಕ್ಷದ ಬಗ್ಗೆ ಬಹಿರಂಗವಾಗಿ ಬೀದಿಯಲ್ಲಿ ಮಾತನಾಡೋದನ್ನ ಪ್ರಶ್ನೆ ಮಾಡಿದ್ರೆ ಸಿಟ್ಟು ಯಾಕೆ ಮಾಡ್ಕೊಳ್ತೀರಿ ಸಿಟಿ ರವಿ ಅವರೇ? ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ರಾಜ್ಯ ಬಿಜೆಪಿಯಲ್ಲಿ ಮುಗಿಯದ ಭಿನ್ನಮತ. ಪಕ್ಷದಲ್ಲಿ ಜಾಸ್ತಿ ಮಾತಾಡೋರು ಇರ್ತಾರೆ. ಮಾಜಿ ಸಚಿವ ಸಿಟಿ ರವಿ ಉಡಾಫೆ ಉತ್ತರ. ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಅನ್ನೋದು ಮುಗಿಯದ ನಿತ್ಯ ರೋಧನೆ. ಯತ್ನಾಳ್ ಬಣ, ವಿಜಯೇಂದ್ರ ಬಣ ಗುದ್ದಾಟ ಬೀದಿಯಲ್ಲಿ ನಿತ್ಯ ಮನರಂಜನೆ ಕೊಡ್ತಿದ್ರೆ, ಇಬ್ಬರ ಜಗಳದಲ್ಲಿ ಮೂರನೆಯವರು ಮಜಾ ತಗೊಂಡು ಲಾಭ ಪಡಿಲಿಕ್ಕೆ ಯತ್ನಿಸಿದಂತೆ ಕಾಣಿಸ್ತಿದೆ. ಹೈಕಮಾಂಡ್ನಿಂದ ಸಂದೇಶದ ಬಳಿಕ ಒಂದು ವಾರ ಸರಿ ಇದ್ದ ನಾಯಕರು ಈಗ ವಿಜಯೇಂದ್ರಗೆ ಮತ್ತೆ ಸೆಡ್ ಹೊಡಿತಿದ್ದಾರೆ. ಈ ನಡುವೆ ವಿಜಯೇಂದ್ರ ಡೆಲ್ಲಿಗೆ ತೆರಳಿ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇದೆಯಾ ಅಂತ ಹೇಳಿ ಸಿಟಿ ರವಿ ಅವರನ್ನ ಕೇಳಿದ್ರೆ ಅಡ್ಡೇಟಿನ ಮೇಲೆ ಗುಡ್ಡೇಟು ಅನ್ನೋ ರೀತಿ ಡಬಲ್ ಗೇಮ್ ಆನ್ಸರ್ ಕೊಟ್ಟಿದ್ದಾರೆ. ಹೇಗಿತ್ತು ನೋಡಿ. ಅವರು ಡೆಲ್ಲಿಗೆ ಸಂಘಟನಾತ್ಮಕ ವಿಚಾರಕ್ಕೂ ಹೋಗಿರ್ಬೋದು, ವೈಯಕ್ತಿಕ ವಿಚಾರಕ್ಕೂ ಹೋಗಿರ್ಬೋದು. ನೀವು ಭಿನ್ನಮತ ಅಂತ ಯಾಕೆ ಭಾವಿಸ್ತೀರಿ? ಹಾಗೇನಿಲ್ಲ ನೋಡಿ. ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರ ಮೊದಲು ಅನ್ನೋ ತತ್ವದ ಮೇಲೆ ನಂಬಿಕೆ ಇಟ್ಟು ಆ ಸಿದ್ಧಾಂತದ ಮೇಲೆ ಕೆಲಸ ಮಾಡ್ತಿರೋ ಪಾರ್ಟಿ. ರಾಷ್ಟ್ರದ ಹಿತಾಸಕ್ತಿಯ ಪ್ರಶ್ನೆ ಬಂದಾಗ ನಾವು ಯಾವತ್ತೂ ಬಿಟ್ಕೊಟ್ಟಿಲ್ಲ. ನಮ್ಮ ಭಿನ್ನಮತವೂ ಕೂಡ ಆ ವಿಷಯಗಳಲ್ಲಿ ಕೆಲಸ ಮಾಡೋದಿಲ್ಲ. ನಾವೆಲ್ಲರೂ ಒಂದಾಗೇ ನಿಂತಿದ್ದೇವೆ. ಅತಿಯಾದ ಇಂಟರ್ನಲ್ ಡೆಮಾಕ್ರಸಿ ಇರೋ ಪಾರ್ಟಿನಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡೋ ಸ್ವಭಾವ ಇರುತ್ತೆ. ಹಾಗಂತ ಅದನ್ನು ಭಿನ್ನಮತ ಚಟುವಟಿಕೆ ಅಂತ ಭಾವಿಸಬೇಕಾಗಿಲ್ಲ. ಅವರು ನಾನು ಹೋಗೋದಿಲ್ಲ ಅಂತೇನು ಹೇಳಲಿಲ್ಲ. ನೀವು ನಿಮ್ಮದನ್ನು ಸೇರಿಸ್ತಾ ಇದ್ದೀರಿ. ಅವರೇನು ಹೇಳಿದರು ಅಂದರೆ, ಕರೆದಿದ್ದಾರೆ, ಹೋಗೋದು ಬಿಡೋದು ನನ್ನ ವೈಯಕ್ತಿಕ ವಿಷಯ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ನಾನು ಅವ್ರ ಹೇಳಿಕೆಯನ್ನು ಗಮನಿಸಿದೆ. ಅಬ್ಬಬ್ಬಾ, ಸಿಟಿ ರವಿ ಅವರ ಮಾತುಗಳನ್ನ ಕೇಳಿದ್ರೆ ಮಗುವನ್ನೂ ತೂಗ್ತಾರೆ, ಕೂಸನ್ನೂ ಚಿವುಡ್ತಾರೆ ಅನ್ಸದೇ ಇರಲಾರದು. ಮಿಸ್ಟರ್ ಸಿಟಿ ರವಿ ಅವರೇ, ನಾವು ನಮ್ಮನೆ ವಿಚಾರವನ್ನ ಕೇಳಿಲ್ಲ. ನಿಮ್ಮ ಪಕ್ಷದ ವಿಚಾರ ಕೇಳಿದ್ದಕ್ಕೆ ಉಲ್ಟಾ ಪ್ರಶ್ನಾವಳಿ ಯಾಕೋ? ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಅಲಂಕರಿಸಿ ಬಂದ ನಾಯಕರ ಮಾತಾ ಇದು? ನಮ್ಮನೆಗಳ ವಿಚಾರ ಚರ್ಚೆ ಮಾಡೋದಾದ್ರೆ ಮಾಡೋಣ ಬನ್ನಿ. ಯಾರ ಮನೆ ದೋಸೆ ತೂತು ಎಷ್ಟೆಷ್ಟಿದೆ ಅನ್ನೋದು ಗೊತ್ತಾಗ್ಲಿ. ಈ ನಡುವೆ ವಿಜಯೇಂದ್ರ ನನ್ನ ನಡುವೆ ಭಿನ್ನಮತ ಇದೆ ಅಂಥೇಳಿ ಯತ್ನಾಳ್ ಹೇಳಿಕೆ ಕೊಡುವ ಮೂಲಕ ಸಿಟಿ ರವಿಗೆ ಟಕ್ಕರ್ ಕೊಟ್ಟಿದ್ದಾರೆ. ನಮ್ಮದು ಅವ್ರದ್ದು ಕೆಲವೊಂದು ಇದರಲ್ಲಿ ಭಿನ್ನಮತ ಇದೆ. ಅದನ್ನು ಹೈಕಮಾಂಡದವ್ರು ತಿಳಿಸಿದ್ದೀವಿ, ಅವರು ಸರಿಪಡಿಸ್ತಾರೆ. ಹೈಕಮಾಂಡ್ ಏನು ನಿರ್ಣಯ ಮಾಡ್ತಾರೆ ಅದಕ್ಕೆ ಬದ್ದಿರ್ತೀವಿ. ಮತ್ತು ಹೈಕಮಾಂಡ್ ಬೋಲ ಕೊಟ್ಟರೆ ಹೋಗ್ತೀವಿ. ನಮ್ಮದು ಭಾವನೆ ಹೇಳ್ತೀವಿ. ಮೊನ್ನೆ ನಾವು ಹೋದ್ರೆ ಬರೀ ವಕಫು ಸಲ ಹೋಗಿದ್ದೀವಿ ಹೊರತು ಯಾವುದೇ ಕಂಪ್ಲೇಂಟ್ ಆಗಲಿ ಇದು ಆಗಲಿ ನಾವು ಯಾರನ್ನೂ ಬೆಟ್ಟಲ್ಲ. ರಾಜನಾಥ್ ಸಿಂಗ್ನ ಸಹಜವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದರು, ನಮ್ಮದು ಅವ್ರದ್ದು ಒಂದು ಆತ್ಮೀಯ ಸಂಬಂಧ. ನಾವು ಯಾವಾಗ ಹೋದ್ರೂ ಅಪಾಯಿಂಟ್ಮೆಂಟ್ ಕೊಡ್ತಾರೆ ರಾಜನಾಥ್ ಸಿಂಗರು, ನಿತಿನ್ ಗಡ್ಕರಿ ಅವರು. ಅಲ್ಲಿ ಹೋಗ್ತಿರ್ತೀವಿ, ನಮ್ಮ ಕಷ್ಟ ಸುಖ ಹಂಚ್ಕೋತಿರ್ತೀವಿ. ಅಟ್ಟು ಬಿಟ್ಟರೆ ನಮ್ಮದೇನು ಯಾವುದು ವಿಜಯೇಂದ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂಥದ್ದೆಲ್ಲ ಮಾಡೋದಿಲ್ಲ ನಾವು. ಹೈಕಮಾಂಡ್ ಅಂಗಳ ತಲುಪಿತ ಬಣಗುದ್ದಾಟ. ದೆಹಲಿಯಲ್ಲಿ ವರಿಷ್ಠರ ಭೇಟಿಯಾದ ವಿಜಯೇಂದ್ರ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಯತ್ನಾಳ್ ಟೀಮ್ನಿಂದ ಡಿಸೆಂಬರ್ 26 ಅಥವಾ 27ಕ್ಕೆ 2ನೇ ಹಂತದ ವಕ್ಫ್ ಹೋರಾಟ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿಗಿಪಟ್ಟು ಹಿಡಿದಿರುವ ಬೆನ್ನಲ್ಲೇ ಪ್ರಧಾನಿ ಭೇಟಿಯಾಗಿದ್ದಾರೆ. ಈ ಮೂಲಕ ತಮಗೆ ಪ್ರಧಾನಿ ಬೆಂಬಲ ಇದೆ ಅನ್ನುವ ಸಂದೇಶ ಕೂಡ ರವಾನಿಸಿದ್ದಾರೆ. ಇನ್ನು ಪ್ರಧಾನಿ ಭೇಟಿ ಬೆನ್ನಲ್ಲೇ ವಿಜಯೇಂದ್ರ ಟ್ವೀಟ್ ಮಾಡಿದ್ದು, ರಾಜ್ಯಾಧ್ಯಕ್ಷನಾಗಿ 1 ವರ್ಷ ಆದ ಹಿನ್ನೆಲೆಯಲ್ಲಿ ಪ್ರಧಾನಿಯವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆಯಲು ಹೋಗಿದ್ದೆ. ಪ್ರಧಾನಿ ಭೇಟಿ ನಮ್ಮಂತಹ ಯುವಕರಿಗೆ ಉತ್ಸಾಹದ ಚಿಲುಮೆ ಅಂತಲೂ ಕೂಡ ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ಒಟ್ನಲ್ಲಿ ಬೀದಿಯಲ್ಲಿ ನಿತ್ಯ ಮಾತನಾಡೋದು ಭಿನ್ನಮತ ಅಲ್ವಾ? ಯಾರನ್ನ ಸಮರ್ಥನೆ ಮಾಡಲು ಹೊರಟಿದ್ದಾರೆ ಸಿಟಿ ರವಿ? ಅಡ್ಡುಗೋಡೆ ಮೇಲೆ ದೀಪ ಇಟ್ಟ ಹೇಳಿಕೆಯೋ, ಭಿನ್ನಮತೀಯರಿಗೆ ಹಿಂಬಾಗಿಲಿನ ರಕ್ಷಣೆಯೋ ಅನ್ನೋದನ್ನ ಕಾರ್ಯಕರ್ತರೇ ತುಲನೆ ಮಾಡಬೇಕಿದ್ದು, ವಿಜಯೇಂದ್ರಗೆ ಮೋದಿ ಟಾನಿಕ್ ಏನು ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ. ಪಾಪ ನನ್ನ ಸಹೋದ್ಯೋಗಿಯಲ್ಲಿ ಸುನೀಲ್ ಅಂತ ಹೇಳಿ ಮಾತನಾಡಿಸ್ಬೇಕಾದ್ರೆ ನಿಮ್ಮ ಮನೇಲಿ ಇಲ್ವಾ ಅಂತ ಕೇಳ್ತಾರೆ. ಎಲ್ಲರ ಮನೆ ದೋಸೆ ತೂತೆ ರೀ. ಮನೆ ಸಿಟಿ ರವಿ ಅವರು ಎಲ್ಲರ ಮನೆ ದೋಸೆ ತೂತೆ. ಆದರೆ ನಿಮ್ಮದು ತೂತಲ್ಲ, ದೋಸೆನೇ ಇಲ್ಲ, ಅಲ್ಲಿ ಕಿತ್ತೋಗ್ಬಿಟ್ಟಿದೆ. ಆ ಪರಿಸ್ಥಿತಿಯಲ್ಲಿದೆ. ನಿಮ್ಮ ನೋಡ್ಕೊಳ್ಳಿ, ನಿಮ್ಮ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಏನಾಗ್ತಾ ಇದೆ ಹೇಳಿ ಅಂತಂದರೆ ಮನೆಗಳ ವಿಚಾರಕ್ಕೆ ಬರ್ತಾ ಇದ್ದಾರೆ. ಆ ಮಟ್ಟಕ್ಕೆ ಹೋಗ್ತೀರಾ. ಅಷ್ಟು ಫ್ರಸ್ಟ್ರೇಷನ್ ಆಗಿಬಿಟ್ಟಿದ್ದೀರಾ ಅಂತ ಲೀಡರ್ಸ್ಗಳೆಲ್ಲ. ನಿಮಗೆ ಸಾಕಾಗ್ತಿಲ್ಲ ಅದನ್ನು ನೋಡ್ಕೊಂಡು ಇರಿಟೇಟ್ ಆಗಿರಬೇಕು ಮೋಸ್ಟ್ಲಿ ಸಿಟಿ ರವಿ ಅವರಿಗೆ. ಏನರಪ್ಪ ನಮ್ಮ ಪಕ್ಷದ ಪತಿ ಹಿಂಗೆಲ್ಲ ಕೇಳ್ತಾ ಇದ್ದಾರೆ. ಒಂದು ರಾಷ್ಟ್ರೀಯ ಪಕ್ಷ, ಮೋದಿ ಅಂತ ನಾಯಕ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾರ್ಯಕರ್ತರಿರುವಂಥದ್ದು. ಈ ಪಕ್ಷ ಶಿಸ್ತಿನ ಪಕ್ಷ. ಇವರು ಮನೆಗಳ ವಿಚಾರದಲ್ಲಿ ಮಾತನಾಡ್ತಾ ಇದ್ದಾರೆ. ಚೆನ್ನಾಗಿದೆ ಸರ್.